ಎಲ್ಲರಿಗೂ ನಮಸ್ಕಾರ. ಆ ಕಾಲದಲ್ಲಿ ಮಕ್ಕಳು ಓದಲಿಲ್ಲ ಅಂದರೂ ಮಕ್ಕಳಿಗೆ ಹಾಡು ಹೇಳೋದು, ಕತೆ ಹೇಳೋದು ಅಥವಾ ವ್ಯವಸಾಯ ಮಾಡೋದು ಇಲ್ಲ ಆ್ಯಕ್ಟಿವಿಟೀಸ್ ಕಲಿಸ್ತಾಯಿದ್ರು. ಇವಾಗ ಫೋನ್ ಕೊಟ್ಬಿಟ್ಟು ರೀಲ್ಸ್ ನೋಡೋದು, ಕಾರ್ಟೂನ್ ನೋಡೋದು, ಹೀಗೆ ಮಕ್ಕಳನ್ನ ಸೋಂಬೇರಿಗಳನ್ನು ಮಾಡ್ತಾಯಿದ್ದಾರೆ. ಆ ವಿಡಿಯೋ ನೋಡಿ. ನಾನು ಹೇಳೋದು ತಪ್ಪು ಅನಿಸಿದರೆ ಕ್ಷಮಿಸಿ. ಯಾಕಂದರೆ ಬರ್ತಾ ತಂದೆ ತಾಯಿ ಮಕ್ಕಳನ್ನ ಹಿಂಗೆಲ್ಲ ಸೋಂಬೇರಿಗಳಾಗಿ ಮಾಡ್ತಾಯಿದ್ದಾರೆ. ಅದನ್ನ ನೋಡಿ ಬೇಜಾರಾಗಿ ಹಿಂಗೆ ಮಾತಾಡಿದೆ. ಅದಲ್ಲದೆ ಒಂದೊಂದು ವಿಡಿಯೋ ನೋಡಿದ್ದೀರಾ, ಸ್ಕೂಲಲ್ಲಿ ಮಕ್ಕಳು ಫೋನ್ಗಳೆಲ್ಲ ಯೂಸ್ ಮಾಡಿ ಹೆಂಗಿದ್ದಾರೆ ಮತ್ತು ಅದರಿಂದ ಆಗಿರೋ ಇನ್ಸಿಡೆಂಟ್ಗಳು, ಅದ್ರ ಮಕ್ಕಳಿಗೆ ಆಗಿರೋ ಸೈಡ್ ಎಫೆಕ್ಟ್ಗಳೆಲ್ಲ ನೋಡಿ ಇದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ತಪ್ಪಿದ್ದರೆ ಕ್ಷಮಿಸಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಮಸ್ತೆ ಅಣ್ಣಂದರೆ. ಆ ತಾತನ ವಯಸ್ಸು ಮಿನಿಮಮ್ 69-70 ಆಗಿರ್ಬೋದು. ಆದರೂ ಅವ್ರ ಕಲೆ ನೋಡಿ ಹೆಂಗಿದೆ ಅಂತ. ಅದಲ್ಲದೆ ಅವರು ಇವಾಗಲೂ ನಡುಗ್ತಾ ಇದ್ದಾರೆ, ವೈಬ್ರೇಷನ್ ಇದೆ. ಆದರೂ ಕೂಡ ಆ ವೈಬ್ರೇಷನಲ್ಲೇ ಅವ್ರು ಮಾಡಿದ ಸ್ಟೆಪ್ಪುಗಳು ವಾಯ್ಸ್ ನೋಡಿ ಹೆಂಗಿದೆ, ಹೆಂಗೆ ಮಾತಾಡ್ತಾರೆ ಅಂತ. ಆ ವಿಡಿಯೋ ನೋಡಿ, ಫುಲ್ಲು ನಿಧಾನಕ್ಕೆ ನೋಡಿ ಆ ವಿಡಿಯೋನ. ನಿಧಾನ. ಭಯ ಅಣ್ಣ ಕೂಕಂದ ಇನ್ನು ಸ್ವಲ್ಪ ಹೊತ್ತು ಕಂಡ್ಲೆ ಕನ್ಪಿಸ್ತದೆ. What's
ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬ್, ಲೈಕ್